ನಮಸ್ಕಾರ ಯೂಟ್ಯೂಬ್ ಮಂದಿಗೆ ಗಂಟ್ಲು ಆಗಿ 4 ದಿನ ಆಯ್ತು ರೀ. ಒಂದು ಯೂಟ್ಯೂಬ್ದಾಗ ವಿಡಿಯೋ ಹಾಕಿಲ್ಲ. ಒಟ್ಟು ನನಗೂ ಭಾಳ ತ್ರಾಸ ಆಗತೈತಿ. ಆದರೆ ಏನು ಮಾಡೋದು, ಒಂದು ವಿಡಿಯೋರ ಹಾಕ್ಬೇಕಾಗತಿ. ಇದು ಗಂಟ್ಲು ಆಗಿದ್ದು ಬಿಡ್ರಿ. ನಿಮ್ಗೊಂದು ಉದಾಹರಣೆಗಳ್ನ ಕೊಡ್ತಾನೆ. ಹಂಗೆ ನೀವು ರೊಕ್ಕ ಅದು ಗಳಿಸ್ಲಿಲ್ಲ ಅಂದ್ರೆ ಏನು ಹಾಕರಿಪ್ಪ ನಿಮ್ಮ ಬಾಳೆ. ನಿಮ್ಮ ಜೊತೆ ಇರೋ ನಿಮ್ಮ ದೋಸ್ತುಗಳಿಗೆ ಕಿಮ್ಮತ್ತು ಕೊಡೋದು ಒಳ್ಳೆಯದು. ನಮ್ಮ ದೋಸ್ತುಗಳು ನಮಗೆ ಕೊಡೋದಿಲ್ಲ ಅದು ಗೊತ್ತೈತೆ. ಅವ್ರು ಬೈತಾರೆ, ಅವೇನು ಮಾಡೋ ಬೇಗನೆ ಬೈತಾರೆ ಬಿಡ್ರಿ. ಅವೇನು ಬಿಡಲಿ ಅಂತೇಳಿ ಹಿಂಗೆ ಡೈಲಾಗ್ ಹೊಡೆದಿರ್ತಾರೆ, ನಮಗೆ ಗೊತ್ತೈತಿ. ಆದರೆ ಏನು ಮಾಡೋದು, ಬೇಕು ಅಂತ ಹೋಗೋರು ನಾವ್ರು ಏನು ಮಾಡೋದು, ನಮ್ಮ ಬಾಳೆ ನಮಗೆ ನಡೆಯತ್ತೈತಿಲ್ಲೋ ಸಾಕು. ಅವ್ರು ಚಿಂತೆ ತೊಗೊಂಡು ನಾವೇನು ಮಾಡೋದು. ಅವ್ರು ನಮ್ಮ ಚಿಂತೆ ಮಾಡಿರ್ತಾರೆ, ಆದ್ರೆ ನಾವು ಅವ್ರ ಚಿಂತೆ ಮಾಡಬಾರ್ದು ಅನ್ನೋದು ಪಾಯಿಂಟ್. ಅವ್ರು ರೊಕ್ಕ ಗಳಿಸ್ಯಾರ, ಆದ್ರೆ ನೀ ಅದನ್ನು ಕೂಡಿಟ್ಕೊಂಡು ಹೋದ್ರೆ ನೀನು ಬಾಳೆ ಆಕೈತೆ ಅನ್ನೋದು ನಿನಗೆ ತಿಳ್ಕೊಬೇಕು. ಈಗ ಅಂತೇಳಿ ಐತೆ ಅಂತೇಳಿ ಖರ್ಚು ಮಾಡಿ ಜಿಗದಾಡೋದು ಮಾಡ್ತಾರೆ. ಮುಂದಲ್ಲ ಒಂದು ದಿವಸ ಒಂದು ಪಾಯಿಂಟ್ ಆಕೈತಿ, ಅದು ನಿನಗೆ. ಅವಾಗ ಅವ್ರಿಗೆ ಗೊತ್ತಾಕೈತಿ ಅವನ ಪಾಯಿಂಟ ಬರೋಬ್ಬರಿತ್ತು, ನಮ್ಮ ಪಾಯಿಂಟ 3 ನಂಬರ್ ಆಯ್ತು ಅಂತೇಳಿ. ಗಂಟ್ಲು ಆಗೈತಿ, ಆದರೂ ಕೂಡ ನಿಮಗೆ ಮಾತಾಡಿ ಹೇಳೋದನು. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಾ ಆಲ್ಮೋಸ್ಟ್ ನಮ್ಮ ದೋಸ್ತರಲ್ಲ ಎಲ್ಲರೂ ದೋಸ್ತರಾಗ ನೋಡಿದನು. ರೊಕ್ಕಿದ್ದ ಒಂದು ಅದು ಮ್ಯಾಲೆ ಇರ್ತೈತಿ, ಗೊತ್ತಾತ್ಲ ನಿಮಗೆ. ನಾ ಏನು ನೀನು ನಿಂತೇಲಿ ನೀನು ನಿಂತೇಲಿ ಇದ್ದಾಗ ನೋಡು, ಅವ್ನು ನೀನು ನಿಂತೇಲಿ ಬಂದು ನಿಂದು ಮ್ಯಾಲೆ ಮಾಡಂಗೆ ನೋಡ್ತಾನೆ. ಆದ್ರೆ ಹಂಗಿರ್ಬಾರ್ದು. ನೀ ಮೊದಲು ಹೆಂಗಿದ್ದಿ ಈಗೂ ಹಂಗೆ ಇರು. ಆದ್ರೆ ಅವ್ರದ ಇದ್ದಾಗ ಒಂಥರ ಇಲ್ದಾಗ ಒಂಥರ ಇಟ್ಟಪ್ಪರಕ್ಕೆ ಏನಿಲ್ಲ ನೋಡ್ರಿ ಏನು ಮಾಡ್ತಾರೆ. ಅದಕ್ಕೆ ಹೇಳೋದು, ಯೂಟ್ಯೂಬ್ದಾಗಲಿ ಏನಾಗಲಿ ಒಂದು ಸೋಷಿಯಲ್ ಮೀಡ್ಯಾದಾಗ ಏನಾರ ಮಾಡಿರಿ, ನಿಮಗೆ ಕೂಡ ಏನಾರ ಆಕೈತಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಮರಿಬೇಡ್ರಿ.